ಹಾಯ್ ಎಲ್ಲರೂ ಹೇಗಿದ್ದೀರಾ? ಲಂಬಾಣಿ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಈ ಕಡೆ ಪಾಯಸನೂ ಅಲ್ಲ, ಈ ಕಡೆ ಐಸ್ ಕ್ರೀಮೂ ಅಲ್ಲ, ಮನೆಯಲ್ಲಿ ಸಿಂಪಲ್ಲಾಗಿ ಎರಡೂ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ. ಒಂದು ಕಡೆ ಐಸ್ ಕ್ರೀಮ್, ಒಂದು ಕಡೆ ಪಾಯಸ ಕಡೆ ಮಾಡ್ಕೋಬೋದು. ಇದರಿಂದ ಮನೆಯಲ್ಲಿರುವ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಯಾವ ರೀತಿ ಮಾಡ್ಕೊಡೋದಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನಾವು ಮೊದಲಿಗೆ ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀವಿ. ಅದನ್ನು ಇವಾಗ ಬಿಸಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಫಲೋದಾ ಅಂತೇಳಿ ಸ್ಟ್ರಾಬೆರಿ ಫ್ಲೇವರ್ ಪೌಡರ್ ತೊಗೊಂಡಿದ್ದೀವಿ. ಏನಿಲ್ಲ, ಎಲ್ಲ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಇದರಲ್ಲಿ ಈ ರೀತಿಯಾಗಿರುತ್ತೆ ನೋಡಿ, ಮಿಕ್ಸಡ್ ಪೌಡ್ರು. ಇದರಲ್ಲಿ ಶಾವಿಗೆ, ಸಬ್ಜಾ ಬೀಜ, ಸಕ್ಕರೆ ಎಲ್ಲ ಮಿಕ್ಸ್ ಆಗಿರುತ್ತೆ. ನೀವು ಇದನ್ನು ಆ್ಯಡ್ ಮಾಡಿದರೆ ಸಕ್ಕರೆ ಹಾಕುವಂಥ ಅವಶ್ಯಕತೆ ಏನಿರಲ್ಲ. ಇದರಲ್ಲಿ ಶಾವಿಗೆ, ಸಬ್ಜಾ ಬೀಜ, ಏಲಕ್ಕಿ ಪುಡಿನೂ ಇರುತ್ತೆ. ನೀವು ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟೇ ಸಾಕು. ನೋಡಿ, ನಾವು ಹಾಲಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಎಲ್ಲದನ್ನು ಒಂದು ಬಟ್ಲದಷ್ಟು ನಾವು ತೊಗೊಂಡಿದ್ದೀವಿ. ಇಲ್ಲಿ ಒಂದು ಪಾಕೆಟಲ್ಲಿ 2 ರಿಂದ 3 ಸರಿ ಮಾಡ್ಕೋಬೋದು. ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ಮಿಕ್ಸ್ ಮಾಡ್ಕೊಳ್ಳುವಾಗ ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ, ಸ್ಟ್ರಾಬೆರಿ ಫ್ಲೇವರ್ ಇದು. ನೀವು ಇದರಲ್ಲಿ ಸಕ್ಕರೆ ಹಾಕುವಂಥ ಅವಶ್ಯಕತೆ ಇಲ್ಲ. ನಂತರ ಏಲಕ್ಕಿ ಪುಡಿ ಹಾಕೋದ್ರಿಂದ ಅವಶ್ಯಕತೆ ಇಲ್ಲ. ಇದರಲ್ಲಿ ಆಲ್ರೆಡಿ ಮಿಕ್ಸಡ್ ಇರುತ್ತೆ. ನಂತರ ನಾವು ಯಾವುದೇ ರೀತಿಯಾಗಿ ಗಂಟಿರಲಿಲ್ದಂಗೆ ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು. ನಂತರ ಇದಕ್ಕೆ ಕುದಿ ಬರೋವರೆಗೂ ಬಿಡೋಣ. ಇವಾಗ ಕುದೀತಾ ಇದೆ ನೋಡಿ. ನಾವು ಶಾವಿಗೆ ಬೇಯ್ತಾ ಇದೆ ಅಂತ ನೋಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಾಲು ಹಿಂಗೋಗಿ ಶಾವಿಗೆ ಬೇಯೋದಿಲ್ಲ ಬೇಗ. ನಂತರ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ದಪ್ಪ ಪ್ರಮಾಣದ ಬಂದರೆ ನೀರಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಮೇಲಿಂದ ಹಾಲನ್ನು ಸೇರಿಸ್ಕೋಬೋದು. ಇವಾಗ ನಮಗೆ ಇದು ಪಾಯಸ ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ದಪ್ಪಗಾಗಿದೆ ಇದು ಪಾಯಸ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಬೆಂದಿದೆ. ಇವಾಗ ಗ್ಯಾಸ್ ಫ್ಲೇಮ್ ನಾವು ಆಫ್ ಮಾಡ್ಕೋಬೇಕಾಗುತ್ತೆ. ನಂತರ ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಒಂದು 1/2 ಅವರು. ಫ್ರಿಜ್ಜಲ್ಲಿ ಇಟ್ಮೇಲೆ ಒಂದು ಸೈಡ್ ಗ್ಲಾಸಲ್ಲಿ ನಾವು ಇಲ್ಲಿ ಚಾಕೋ ಸೀರಮ್ ತೊಗೊಂಡಿದ್ದೀವಿ. ಈ ರೀತಿಯಾಗಿ ಸ್ಪೂನಿಂದ ಅದನ್ನು ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಾಗಿ ಈ ರೀತಿಯಾಗಿ ಒಳಗಡೆ ಡೆಕೋರೇಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಪ್ರೆಡ್ಡು ಒಂದು ಅರ್ಧ ಸ್ಪೂನಷ್ಟು ಸಾಕು ಚಾಕ್ಲೇಟ್ ಸಿರಮ್. ನಂತರ ಇದಕ್ಕೆ ಇವಾಗ ಇದು ರೆಡಿಯಾಗಿದೆ. ನಾವೇನು ತಣ್ಣಗಾಗಿ ಬಿಟ್ಟಿದ್ವಲ್ಲ ಪಾಯಸ ಗ್ರೇವಿನ, ಫಸ್ಟ್ ಮೊದಲಿಗೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಮೇಲಿಂದ ಬೇಕಾದ್ರೇ ಶಾವಿಗೆಯನ್ನು ಆ್ಯಡ್ ಮಾಡ್ಕೋಬೋದು. ನಾವಿಲ್ಲಿ ಶಾವಿಗೆನ ಹಾಕ್ಕೊಂಡಿದ್ದೀವಿ. ಮಧ್ಯದಲ್ಲಿ ನಾವು ಕಟ್ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಬಾದಾಮಿ, ನಂತರ ಪಿಸ್ತಾ. ನೀವು ಬೇಕಾದರೆ ಬಾದಾಮಿ, ಗೋಡಂಬಿ, ಪಿಸ್ತಾನಂದರೆ ಆ್ಯಡ್ ಮಾಡ್ಕೋಬೋದು. ನಂತರ ಇದಕ್ಕೆ ನಾವು ಡ್ರೈ ಫ್ರೂಟ್ ಸೇರಿಸಿದ ನಂತರ ಇದರಲ್ಲೇ ಮೇಲ್ಗಡೆಯಿಂದ ಸ್ವಲ್ಪ ಪಾಯಸನ ಸೇರಿಸ್ಕೊತಾ ಇದ್ದೀವಿ. ಮೇಲ್ಗಡೆ ಸ್ವಲ್ಪ ಜಾಗನ ಬಿಟ್ಟು ಪಾಯಸನ ಸೇರಿಸ್ಕೊಂಡಿದ್ವಿ. ನಾವಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಆಗಿರೋದಂತ ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಅದನ್ನು ಸ್ಪೂನಿಂದ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಮೇಲ್ಗಡೆ ಈ ರೀತಿಯಾಗಿ ಇಟ್ಟರೆ ಪಾಯಸ ಐಸ್ ಕ್ರೀಮ್ ರೆಡಿಯಾಗುತ್ತೆ. ನೀವು ಬೇಕಾದರೆ ಇದನ್ನು ತಣ್ಣಗೆ ಮಾಡಿಬಿಟ್ಟು ಪಾಯಸನಾದರೂ ಥರ ತಿನ್ಬೋದು. ಮೇಲ್ಗಡೆ ಈ ಥರ ಐಸ್ ಕ್ರೀಮ್ ಆ್ಯಡ್ ಮಾಡಿಬಿಟ್ಟು ಮಕ್ಕಳಿಗೆ ಇಷ್ಟ ಆಗಿದರೆ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಅವ್ರಿಗೆ ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ. ಮೇಲಿಂದ ನಾವು ಐಸ್ ಕ್ರೀಮ್ ಹಾಕ್ಕೊಂಡಿದ್ಮೇಲೆ ಈ ರೀತಿಯಾಗಿ ನಾವು ಡ್ರೈ ಫ್ರೂಟ್ಸ್ ಮೇಲಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ನಂತರ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವಂಥ ಚೆರ್ರಿ ಆ್ಯಡ್ ಮಾಡ್ತಾಯಿದ್ದೀವಿ. ನೀವು ಬೇಕಾದರೆ ಯಾವ ಹಣ್ಣು ಬೇಕಾದರೂ ಹಾಕ್ಕೋಬೋದು. ಈ ರೀತಿ ಮನೇಲಿ ಒಮ್ಮೆ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಇನ್ನೊಮ್ಮೆ ಮಾಡಿಕೊಡು ಅಂತ ಕಾಡಿಸ್ತಾರೆ. ನನ್ನ ಮಗ ನೋಡ್ಬೋದು ವಿಡಿಯೋದಲ್ಲಿ, ಯಾವಾಗ ನೋಡಿದ್ರೂ ಅಡ್ಡಾನೇ ಬರ್ತಿದ್ದ, ಅಮ್ಮ ಯಾವಾಗ ರೆಡಿ ಆಗುತ್ತೆ ಅಂತೇಳಿ. ನೀವು ಬೇಕಾದರೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ನಮ್ಮ ಲಂಬಾಣಿ ಅಡುಗೆ ಮನೆಯ ರೆಸಿಪಿಗಳು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋನೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.